ಬಾಲಿವುಡ್ನ ಬಹುನಿರೀಕ್ಷಿತ ಕಾಕ್ಟೇಲ್ 2 ಸಿನಿಮಾ ಸುತ್ತ ಮತ್ತೊಂದು ರೋಚಕ ಗಾಸಿಪ್ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಚಿತ್ರದ ಪ್ರಮುಖ ನಟಿಯರಾದ ರಶ್ಮಿಕಾ ಮಂದಣ್ಣ ಮತ್ತು ಕೃತಿ ಸನನ್ ನಡುವೆ ಕ್ಯಾಟ್ ಫೈಟ್ ನಡೆದಿದೆ ಎಂಬ ಊಹಾಪೋಹಗಳು ಇದೀಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚರ್ಚೆಯ ವಿಷಯವಾಗಿದೆ. ಇನ್ನು ಚಿತ್ರದ ಪ್ರಚಾರ ಕಾರ್ಯಕ್ರಮಗಳು ಹಾಗೂ ಇತ್ತೀಚಿನ ಈವೆಂಟ್ಗಳಲ್ಲಿ ಇಬ್ಬರು ನಟಿಯರ ವರ್ತನೆ ಹಾಗೂ ಸೋಷಿಯಲ್ ಮೀಡಿಯಾ ಚಟುವಟಿಕೆಗಳು ಅಭಿಮಾನಿಗಳ ಗಮನ ಸೆಳೆದಿವೆ. ಕೆಲ ವೈರಲ್ ಪೋಸ್ಟ್ಗಳಲ್ಲಿ ಇಬ್ಬರ ನಡುವೆ ಸ್ಪರ್ಧಾತ್ಮಕ ವಾತಾವರಣವಿದೆ ಎಂದು ಹೇಳಲಾಗ್ತಾ ಇದ್ದು, ಇದು ಚಿತ್ರದ ಪ್ರಚಾರಕ್ಕಾಗಿ ಉದ್ದೇಶಪೂರ್ವಕವಾಗಿ ರೂಪಿಸಿದ ಮಾರ್ಕೆಟಿಂಗ್ ತಂತ್ರವಾಗಿರಬಹುದು ಎಂಬ ಅಭಿಪ್ರಾಯವು ಕೇಳಿಬರ್ತಾ ಇದೆ. ಮುಂಬೈನಲ್ಲಿ ನಡೆದ ಇತ್ತೀಚಿನ ಕಾಕ್ಟೇಲ್ 2 ಸಾಂಗ್ ಲಾಂಚ್ ಕಾರ್ಯಕ್ರಮದಲ್ಲಿ ರಶ್ಮಿಕಾ ಮಂದಣ್ಣ ಮತ್ತು ಕೃತಿ ಸನನ್ ಜೊತೆಗೆ ಶಾಹಿದ್ ಕಪೂರ್ ಕೂಡ ಭಾಗವಹಿಸಿದ್ರು. ಈ ವೇಳೆ ರಶ್ಮಿಕಾ ಕೃತಿಯ ಲುಕ್ ಅನ್ನ ಹೊಗಳುವ ಉತ್ಸಾಹದಲ್ಲಿ ಅನಾಯಾಸವಾಗಿ ಬಳಸಿದ ಪದಗಳ ಕಾರಣದಿಂದ ಕ್ಷಣಿಕ ಗಲಾಟೆಯಂತೆ ಕಾಣಿಸಿದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವು. ಆದರೆ ಕಾರ್ಯಕ್ರಮದ ವಾತಾವರಣ ಹಾಸ್ಯಮಯವಾಗಿಯೇ ಮುಂದುವರೆದಿದ್ದು, ಎಲ್ಲರೂ ಒಟ್ಟಾಗಿ ನಗುವ ಕ್ಷಣಗಳು ಕಂಡುಬಂದವು. ಈ ಘಟನೆಯ ಬಳಿಕ ಇನ್ಸ್ಟಾಗ್ರಾಂ ಮತ್ತು ಇತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇಬ್ಬರ ನಡುವಿನ ಪೈಪೋಟಿ ಕುರಿತ ಪೋಸ್ಟ್ಗಳು ಹರಿದಾಡಿದ್ದು, ಇದನ್ನೇ ಆಧರಿಸಿ ಕೆಲವರು ಇದನ್ನ ಚಿತ್ರ ಪ್ರಚಾರದ ಸ್ಮಾರ್ಟ್ ಸ್ಟ್ರಾಟಜಿ ಎಂದು ವಿಶ್ಲೇಷಿಸಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಚಿತ್ರತಂಡದಿಂದ ಯಾವುದೇ ಅಧಿಕೃತ ಘರ್ಷಣೆ ಅಥವಾ ವೈಮನಸ್ಸಿನ ಕುರಿತು ಮಾಹಿತಿ ಹೊರಬಂದಿಲ್ಲ. ಬದಲಾಗಿ ಕಾಕ್ಟೇಲ್ 2 ಚಿತ್ರೀಕರಣದ ಸಂದರ್ಭದಲ್ಲಿ ಮೂವರು ನಟರ ನಡುವೆ ಉತ್ತಮ ಬಾಂಧವ್ಯವಿದೆ ಎಂಬುದು ಹಿಂದಿನ BTS ವಿಡಿಯೋಗಳು ಮತ್ತು ಈವೆಂಟ್ಗಳಿಂದ ಸ್ಪಷ್ಟವಾಗಿದೆ. ಈ ನಡುವೆ ಚಿತ್ರವು ಜೂನ್ 19ರಂದು ಬಿಡುಗಡೆಯಾಗಲಿದ್ದು, ಈಗಾಗಲೇ ಟ್ರೇಲರ್ ಹಾಗೂ ಹಾಡುಗಳ ಮೂಲಕ ಪ್ರೇಕ್ಷಕರಲ್ಲಿ ಉತ್ತಮ ನಿರೀಕ್ಷೆ ಮೂಡಿಸಿದೆ. ರಶ್ಮಿಕಾ ಮಂದಣ್ಣ ಮತ್ತು ಕೃತಿ ಸನನ್ ನಡುವಿನ ಕ್ಯಾಟ್ ಫೈಟ್ ಕುರಿತ ಗಾಸಿಪ್ ನಿಜವಾದ ಗಲಾಟೆಯೋ ಅಥವಾ ಪಬ್ಲಿಸಿಟಿ ಸ್ಟಂಟ್ನ ಭಾಗವೋ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ರು, ಇದು ಕಾಕ್ಟೇಲ್ 2 ಚಿತ್ರದ ಪ್ರಚಾರಕ್ಕೆ ಹೆಚ್ಚುವರಿ ಗಮನ ಸೆಳೆದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.